ಇದು ಇವಾಗ ಡಿಆಕ್ಟಿವೇಟ್ ಮಾಡಬೇಕು ಅಂತಂದರೆ ನೋಡಿ, ಥ್ರೋಟಲ್ ಕೊಟ್ಟರೆ ಇದು ಹಿಲ್ ಹೋಲ್ಡ್ ಹೋಗುತ್ತೆ. ಇಲ್ಲೊಂದು ಬಟನ್ ಇದೆ ನೋಡಿ, ಕ್ರೂಸ್ ಕಂಟ್ರೋಲಿಂದು. ಈ ಬಟನ್ನ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡ್ರಿ, ಕ್ರೂಸ್ ಕಂಟ್ರೋಲ್ ಬಂತು. ಇವಾಗ ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಅಸ್ಲಾಂ ಅಂತ. ನನ್ನ ಹತ್ರ ಒಂದು ಆರ್ಬಿಟರ್ TVS ಎಲೆಕ್ಟ್ರಿಕ್ EV ಇದೆ. ಅದ್ರಾಗೆ 2 ಫೀಚರ್ ಬಿಟ್ಟಿದ್ದಾನೆ. ಒಂದು ಕ್ರೂಸ್ ಕಂಟ್ರೋಲು, ಇನ್ನೊಂದು ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಅಂತ. ಅದೆರಡು ಹೆಂಗೆ ಆಕ್ಟಿವೇಟ್ ಮಾಡಬೇಕು, ಅದು ಹೆಂಗೆ ಕೆಲಸ ಮಾಡ್ತಾವ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ, ಗಾಡಿ ಕೀ ಆನ್ ಆಗಿದೆ. ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಗಾಡಿ ಸ್ಟಾರ್ಟ್ ಆಯಿತು. ಇವಾಗ ಕ್ರೂಸ್ ಕಂಟ್ರೋಲ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ನೋಡಿರಿ, ಎಕೋದಲ್ಲಿ ಇದೆ, ಎಕೋ ಸಿಟಿ 2ರಲ್ಲೂ ವರ್ಕ್ ಆಗುತ್ತೆ. ಮಿನಿಮಮ್ ಅಂದ್ರೂ 25 ಅಬೌವ್ ಸ್ಪೀಡ್ ಇರಬೇಕು. ಅದ್ರ ಒಳಗಡೆ ಮಾತ್ರ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗುತ್ತೆ. ಇವಾಗ 34 ಓಡಿದೆಯಲ್ಲ, ಇಲ್ಲೊಂದು ಬಟನ್ ಇದೆ ನೋಡಿ, ಕ್ರೂಸ್ ಕಂಟ್ರೋಲಿಂದು. ಈ ಬಟನ್ನ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡಿರಿ, ಕ್ರೂಸ್ ಕಂಟ್ರೋಲ್ ಬಂತು. ಇವಾಗ ಇನ್ನೊಂದು ಸರಿ ಈ ಬಟನ್ನ ಪ್ರೆಸ್ ಮಾಡಬೇಕು. ಇವಾಗ ನೋಡಿರಿ, ಇದು ಕ್ರೂಸ್ ಕಂಟ್ರೋಲ್ನ ಲೋಗೋ ಬಂತು. ಇವಾಗ 32ಗೆ ಲಾಕ್ ಆಗಿದೆ. ನಾನೊಂದು ಥ್ರೋಟಲ್ ಬಿಡ್ತೀನಿ. ಇವಾಗ ಬಿಟ್ಟಿದ್ದೀನಿ. ಇಲ್ಲಿ ನೋಡಿರಿ, 32 ಸ್ಪೀಡಲ್ಲೇ ಗಾಡಿ ಓಡ್ತಾ ಇದೆ. ನಾನೇನೂ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ವಾ, ಇಲ್ಲಿ ನೋಡಿ, 32 ಸ್ಪೀಡಲ್ಲೇ ಓಡ್ತಾ ಇದೆ ಗಾಡಿ ಸ್ಪೀಡ್ನ. ಇವಾಗ ಇದು ಡಿಸ್ಕನೆಕ್ಟ್ ಮಾಡಬೇಕು ಅಂತಂದರೆ ಈ ಯಾವುದು ಬಟನ್ ಏನೂ ಮುಟ್ಟೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಥ್ರೋಟಲ್ ಕೊಟ್ಟರು ಆಫ್ ಆಗುತ್ತೆ, ಬ್ರೇಕ್ ಹಿಡಿದ್ರೂ ಆಫ್ ಆಗುತ್ತೆ. ಇಲ್ಲಿ ನೋಡಿರಿ, ಥ್ರೋಟಲ್ ಕೊಟ್ಟೆ, ಆಫ್ ಆಯಿತು. ನೀವು ಜಸ್ಟ್ ಬ್ರೇಕ್ ಹಿಡಿದ್ರೂ ಕೂಡ ಸಾಕು, ಆಟೋಮೆಟಿಕ್ ಅದೇ ಕಟ್ ಆಫ್ ಆಗುತ್ತೆ. ಇವಾಗ ನೆಕ್ಸ್ಟು ಹಿಲ್ ಹೋಲ್ಡ್ ಅಸಿಸ್ಟೆಂಟ್. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ನಾನು ನಿಮಗೆ ಅಪ್ಪಿರೋ ರೋಡಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ, ನೋಡಿರಿ ಫ್ರೆಂಡ್ಸ್. ಅವಾಗಲೇ ನಾನು ನಿಮಗೆ ತೋರಿಸಿದೆ ಕ್ರೂಸ್ ಕಂಟ್ರೋಲ್ನ ಯಾವ ಥರ ವರ್ಕ್ ಮಾಡಬೇಕು, ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಇವಾಗ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಫೀಚರ್ ತೋರಿಸ್ತೀನಿ, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ನ ಯಾವ ಥರ ವರ್ಕ್ ಮಾಡುತ್ತೆ, ಹೆಂಗೆ ವರ್ಕ್ ಮಾಡಬೇಕು ಅಂತ. ಇಲ್ಲಿ ನೋಡಿರಿ, ನಾನು ಅಪ್ಪಿರೋ ಜಾಗದಾಗೆ ನಿಂತಿದ್ದೀನಿ. ಇಲ್ಲಿ ನೋಡಿ, ಕೀ ಆನ್ ಇರಬೇಕು. ಕೀ ಆನ್ ಇದ್ದಾಗ ಇಲ್ಲಿ ನೋಡಿ, ಹಿಲ್ ಹೋಲ್ಡ್ ಅಂತ ಬರುತ್ತೆ. ಇದು ಬಂದಾಗ 2 ಬ್ರೇಕ್ನ ಅದು ಆಕ್ಟಿವೇಟ್ ಮಾಡಬೇಕು ಅಂತಂದರೆ 2 ಬ್ರೇಕ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಅದು ಆಕ್ಟಿವೇಟ್ ಆಗುತ್ತೆ. ಇವಾಗ ನೋಡಿರಿ, ನಾನು ಮೂವ್ ಮಾಡ್ತೀನಿ. 2 ಬ್ರೇಕ್ನ ಪ್ರೆಸ್ ಮಾಡಿದೆ, ಹಿಲ್ ಹೋಲ್ಡ್ ಅಂತ ಬಂತು. ಇಲ್ಲಿ ನೋಡಿ, ಹಿಲ್ ಹೋಲ್ಡ್ ಅಂತ ಬಂತು. ಅವಾಗ ಹಿಲ್ ಹೋಲ್ಡ್ ಅಂತ ಬಂದಾಗ ನೋಡಿರಿ, ನಾನು 2 ಕೈ ಬಿಟ್ಟಿದ್ದೀನಿ. ಗಾಡಿ ಹಿಂದಕ್ಕೆ ಹೋಗಲ್ಲ. ನಾನು ತಪ್ತೀನಿ ನೋಡಿ, ಹೋಗಲ್ಲ. ಇದು ಇವಾಗ ಡಿಆಕ್ಟಿವೇಟ್ ಮಾಡಬೇಕು ಅಂತಂದರೆ ನೋಡಿ, ಥ್ರೋಟಲ್ ಕೊಟ್ಟರೆ ಇದು ಹಿಲ್ ಹೋಲ್ಡ್ ಹೋಗುತ್ತೆ. ಹೋಯ್ತು ಹಿಲ್ ಹೋಲ್ಡ್ ಅಂತ. ಇವಾಗ ನೋಡಿ, ಮತ್ತೆ ನಾನು ಬ್ರೇಕ್ ಪ್ರೆಸ್ ಮಾಡಿದೆ, ಈ ಕಡೆ ಅದು ಹಿಲ್ ಹೋಲ್ಡ್ ಅಂತ ಬಂತು. ನಾನು ಕೈ ಬಿಟ್ಟಿದ್ದೀನಿ. ಇವಾಗ ಗಾಡಿ ಹಿಂದೆ ರಿವರ್ಸ್ ಹೋಗ್ತಾ ಇಲ್ಲ. ಇದು ಏನು ಯೂಸ್ ಅಂತಂದರೆ, ನೀವು ಅಪ್ಪಲ್ಲಿ ಏನಾನ ಇದ್ದಾಗ ಗಾಡಿ ಸಡನ್ನಾಗಿ ಹಿಂದ್ಗಡೆ ಬರೋದಿಲ್ಲ, ಆಟೋಮೆಟಿಕ್ಕಾಗಿ ಹಿಲ್ ಹೋಲ್ಡ್ ಆಗಿಬಿಡುತ್ತೆ. ನೀವು ಎಲ್ಲಿವರೆಗೂ ಬ್ರೇಕ್ನ ಪ್ರೆಸ್ ಮಾಡಲ್ವೋ, ಥ್ರೋಟಲ್ ಕೊಡಲ್ವೋ, ಅಲ್ಲಿವರೆಗೂ ಅದು ಗಾಡಿ ಹಿಂದ್ಗಡೆ ಹೋಗೋದಿಲ್ಲ, ಮುಂದ್ಗಡೆನೇ ಹೋಗುತ್ತೆ. ಹಿಲ್ ಹೋಲ್ಡ್ ಈ ಥರ ವರ್ಕ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ, ಬಾಯ್.